ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. ಶ್ರೀ ವಿಜಯಲಕ್ಷ್ಮಿ TBS ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು, ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ, ಕಡಿಮೆ ಡೌನ್ ಪೇಮೆಂಟ್, ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನಾಚರಣೆ. ಜಿಲ್ಲಾಡಳಿತದಿಂದ ಪುತ್ಥಳಿಗೆ ಪುಷ್ಪನಮನ. ಡಿಸೆಂಬರ್ 14ರಿಂದ 17ರವರೆಗೆ ವಿಜಯವಾಡದಲ್ಲಿ MLP ರೆಡ್ ಫ್ಲಾಗ್ ಪಕ್ಷದ ಅಖಿಲ ಭಾರತ ಸಮ್ಮೇಳನ. ಬಸವಲಿಂಗಪ್ಪ. APMCಯಲ್ಲಿ ಹತ್ತಿ ಖರೀದಿಯಲ್ಲಿ ರೈತರಿಗೆ ಆಗುತ್ತಿರುವ ಮೋಸ ತಡೆಗಟ್ಟಲು ಆಗ್ರಹಿಸಿ ರೈತ ಸಂಘದಿಂದ ಪ್ರತಿಭಟನೆ. ಜಮೀನು ಮಾರಾಟಕ್ಕೆ ಅಡ್ಡಿಪಡಿಸಿ ಕೊಲೆ ಮಾಡಿದ ಆರೋಪಿಗಳ ಬಂಧಿಸಿ ನ್ಯಾಯ ಒದಗಿಸಿ ನಾರಾಯಣ ರೆಡ್ಡಿ. ವಿಕಲಚೇತನರಿಗೆ URID ಕಾರ್ಡ್ ಒದಗಿಸುವ ಮೂಲಕ ಸರ್ಕಾರದ ಸೌಲಭ್ಯ ಕಲ್ಪಿಸಿ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್. ರಾಜಕೀಯದಲ್ಲಿ ತೊಡಗಿದ ಆರೋಗ್ಯ ಇಲಾಖೆ ಗುತ್ತಿಗೆ ನೌಕರರ MD ಜಾವೀದ್ ಆರೋಗ್ಯ ಇಲಾಖೆ ಅನುದಾನ ದುರ್ಬಳಕೆ ವಜಾ KH ಶಿವರಾಜ್ ಹೊಸಪೇಟೆ ಆಗ್ರಹ. ಮತ್ತು ಮಂಡಲಗೇರದಲ್ಲಿ ಮಧ್ಯರಾತ್ರಿ ಅಂಗಡಿ ಶೆಡ್ ಮುರಿದು ಹಣ, ಬೈಕ್ ಕದ್ದು ಕಳ್ಳರು ಪರಾರಿ. ವಾರ್ತೆಗಳ ವಿವರ. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಗೌರವ ನಮನ ಸಲ್ಲಿಸಿದರು. ನಂತರ ಜಿಲ್ಲಾಧಿಕಾರಿ L. ಚಂದ್ರಶೇಖರ್ ನಾಯಕ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ B, ಸಹಾಯಕ ಆಯುಕ್ತೆ ಮೆಹಬೂಬ್ B ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ತಹಸೀಲ್ದಾರ್ ಸುರೇಶ್ ವರ್ಮಾ, ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಜಗದೀಶ್ G, ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಮೆಹಬೂಬ್ ಜಿಲಾನಿ, ನಗರಸಭೆ ಪೌರಾಯುಕ್ತ ಗುರುಸಿದ್ದಯ್ಯ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಚೇತನ್ ಕುಮಾರ್, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿ ರಾಜೇಂದ್ರ ಜಾಲ್ದಾರ್, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ KD ಬಡಿಗೇರ್, ಬುದ್ಧ ವಿಹಾರದ ಗುರುಗಳು ಹಾಗೂ ದಲಿತ ಸಂಘಟನೆಗಳ ಮುಖಂಡರುಗಳಾದ ರವೀಂದ್ರನಾಥ್ ಪಟ್ಟಿ, MR ಬೇರಿ, ತಿಮ್ಮಾರೆಡ್ಡಿ, ಮಾರ್ಯಪ್ಪ, M. ಈರಣ್ಣ, ಹನುಮಂತಪ್ಪ ಸೇರಿದಂತೆ ಅನೇಕರು ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 67ನೇ ಮಹಾಪರಿನಿರ್ವಾಣ ಕಾರ್ಯಕ್ರಮದ ಅಂಗವಾಗಿ JDS ಪಕ್ಷದ ಮುಖಂಡರು ಅಂಬೇಡ್ಕರ್ ಅವರ ಪುತ್ಥಳಿಗೆ ಗೌರವ ನಮನವನ್ನು ಮಾಲಾರ್ಪಣೆ ಮಾಡಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ M. ವಿರೂಪಾಕ್ಷಿ, ಜಿಲ್ಲಾ ಕಾರ್ಯಾಧ್ಯಕ್ಷ N. ಶಿವಶಂಕರ್, ವಕೀಲ್, ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ಪರಿಶಿಷ್ಟ ವಿಭಾಗ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ, ಮುಖಂಡ ನರಸಪ್ಪ ಆಶಾಪುರ್, ಮಾರಪ್ಪ ಭಂಡಾರಿ, ಕುಮಾರಸ್ವಾಮಿ, ಪ್ರಕಾಶ್, ವೆಂಕಟೇಶ್ ಅರೋಲಿಕರ್, ವೆಂಕಟಸ್ವಾಮಿ ಉಪಸ್ಥಿತರಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 67ನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಅಂಬೇಡ್ಕರ್ ಸೇನೆ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ, ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಬಂದೆ ನವಾಜ್, ಮಹೇಶ್ ಕುಮಾರ್, ಕುಮಾರಸ್ವಾಮಿ, ವೆಂಕಟೇಶ್, ತಮ್ಮಣ್ಣ, ವಕೀಲ್ ಸಂತೋಷ್ ಉಪಸ್ಥಿತರಿದ್ದರು.
ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಅಂಗವಾಗಿ ಅಂಬೇಡ್ಕರ್ ಪುತ್ಥಳಿಗೆ ರಾಯಚೂರು ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಪ್ಪ ನಾಯಕ್, ಚನ್ನಬಸವ ಸೇರಿದಂತೆ ಅನೇಕರಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಅಂಗವಾಗಿ ಅಂಬೇಡ್ಕರ್ ಪುತ್ಥಳಿಗೆ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ವತಿಯಿಂದ ಮಾಲಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬ್ರಿಗೇಡ್ ಪದಾಧಿಕಾರಿಗಳಾದ ಅಂಬಾಜಿ ಸೇರಿದಂತೆ ಅನೇಕರಿದ್ದರು. ಬಿತ್ತಿ ಬೆಳೆದ ಫಲ ಇನ್ನೂ ನಿನ್ನ ಕೊಡಲಿಗೆ ದಕ್ಕಲಿಲ್ಲೋ. ಜಗದ ನೀತಿ ಬದಲಾಗಲೇ ಇಲ್ಲ, ಭೀಮರಾಯ ಕೇಳೋ. ದೇಶದ ಕೃಷಿ ಬಿಕ್ಕಟ್ಟು ಹಾಗೂ ರೈತ ಚಳವಳಿ ಮುಂದಿರುವ ಪರ್ಯಾಯ ಎಡಶಕ್ತಿಗಳ ಐಕ್ಯತೆ ಮತ್ತು ಎಡ ಪರ್ಯಾಯದ ಕುರಿತು ಡಿಸೆಂಬರ್ 14 ಮತ್ತು 17ರವರೆಗೆ 10ನೇ ಅಖಿಲ ಭಾರತ ಸಮ್ಮೇಳನ ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣವನ್ನು ವಿಜಯವಾಡದ ಎಸ್ಕೆ ಚಾಂದ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತ ಮಾರ್ಕ್ಸ್ವಾದಿ ಲೆನಿನ್ವಾದಿ ಪಕ್ಷ ರೆಡ್ ಫ್ಲಾಗ್ ರಾಜ್ಯ ಸಂಚಾಲಕ ಬಸವಲಿಂಗಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕರ್ನಾಟಕ, ಕೇರಳ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಸೇರಿದಂತೆ 10 ರಾಜ್ಯಗಳ ಸಮ್ಮೇಳನಗಳು ಈಗಾಗಲೇ ನಡೆದಿದ್ದು, ಇದೀಗ ವಿಜಯವಾಡದಲ್ಲಿ ಅಖಿಲ ಭಾರತ ಸಮ್ಮೇಳನ ನಡೆಯುತ್ತಿದ್ದು, ದೇಶದ ವಿವಿಧ ರಾಜ್ಯಗಳಿಂದ ಸುಮಾರು 200ಕ್ಕೂ ಅಧಿಕ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದರು. ಡಿಸೆಂಬರ್ 14ರಂದು ಸಮ್ಮೇಳನ ಉದ್ಘಾಟನೆ ನಡೆಯಲಿದೆ. ಡಿಸೆಂಬರ್ 15ರಂದು ದೇಶದ ಕೃಷಿ ಬಿಕ್ಕಟ್ಟು, ದೇಶದ ಮುಂದಿರುವ ಪರ್ಯಾಯ ಎಡಶಕ್ತಿಗಳ ಐಕ್ಯತೆ ಹಾಗೂ ಎಡ ಪರ್ಯಾಯ ಕುರಿತು ವಿಚಾರ ಸಂಕಿರಣ ನಡೆಯಲಿದೆ. ಡಿಸೆಂಬರ್ 16ರಂದು ಎಡಶಕ್ತಿಗಳ ಆಯ್ಕೆ ಪರ್ಯಾಯ ವಿಚಾರ ಸಂಕಿರಣ ನಡೆಯಲಿದೆ ಎಂದು ತಿಳಿಸಿದರು. ಈ ವಿಚಾರ ಸಂಕಿರಣದಲ್ಲಿ ಬರಹಗಾರರು, ಕೃಷಿ ತಜ್ಞರು, ಕಮ್ಯುನಿಸ್ಟ್ ನಾಯಕರು ಭಾಗವಹಿಸಲಿದ್ದಾರೆ ಎಂದರು. ದೇಶದ ಮತ್ತು ರಾಜ್ಯದಲ್ಲಿ ಜಾಗತೀಕರಣ, ಉದಾರೀಕರಣದ ನೀತಿಗಳಿಂದ ಕೃಷಿ, ಕೈಗಾರಿಕೆ ಸೇರಿದಂತೆ ಅನೇಕ ವಲಯಗಳ ಮೇಲೆ ಪರಿಣಾಮ ಬೀರಿದೆ. ಸಾರ್ವಜನಿಕ ವಲಯಗಳನ್ನು ಕೇಂದ್ರ ಸರ್ಕಾರದ ಖಾಸಗೀಕರಣಕ್ಕೆ ಮಗ್ಗಿಸಿ ದೇಶ ದಿವಾಳಿಯಾಗುವಂತೆ ಮಾಡುತ್ತಿದೆ. ಕೃಷಿ ಬಿಕ್ಕಟ್ಟು ದಿವಾಳಿಯಾಗಿದೆ. ಕೃಷಿ ಕೂಲಿಕಾರರು ಗೂಳೆ ಹೋಗುತ್ತಿದ್ದಾರೆ. ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ಹೆಚ್ಚಳವಾಗಿದೆ ಎಂದು ತಿಳಿಸಿದರು. ಎನ್ಡಿಎ ಮತ್ತು ಯುಪಿಎ ಸರ್ಕಾರದಲ್ಲಿ ನೀಡಿದ ಭರವಸೆಗಳು ಈಡೇರಿಸುವಲ್ಲಿ ವಿಫಲವಾಗಿವೆ. ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ.
ದಿನಸಿ ವಸ್ತುಗಳ ಬೆಲೆ ನಿಯಂತ್ರಣಕ್ಕೆ ಮುಂದಾಗಿಲ್ಲ. ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಪರ್ಯಾಯ ಶಕ್ತಿ ಬೇಕಾಗಿದ್ದು, ಪರ್ಯಾಯ ರಾಜಕಾರಣಕ್ಕಾಗಿ ಎಡಶಕ್ತಿಗಳ ಐಕ್ಯತೆ ಎಡ ಪರ್ಯಾಯವಾಗಿ ಹೊಸ ಮಾರ್ಗವನ್ನು ಕಂಡುಕೊಳ್ಳುವ ಉದ್ದೇಶದಿಂದ ಈ ರಾಷ್ಟ್ರೀಯ ಸಮ್ಮೇಳನದ ಉದ್ದೇಶವಾಗಿದೆ ಎಂದರು. ಏಕಸ್ವಾಮ್ಯ ಶಕ್ತಿಗಳ ಚಳವಳಿಯ ಮೂಲಕ ಕಾರ್ಪೊರೇಟ್ ಶಕ್ತಿಗಳಿಂದ ದೇಶವನ್ನು ಉಳಿಸಬೇಕಾಗಿದೆ ಎಂದರು. ದೇಶವನ್ನು ಧರ್ಮ, ಜಾತಿಗಳ, ಮತಗಳ ಹೆಸರಿನಲ್ಲಿ ವಿಭಜಿಸಲು ಹೊರಟಿದ್ದು, ಕೋಮುವಾದಿ ವಿರುದ್ಧ ಎಡಶಕ್ತಿಗಳ ಐಕ್ಯತೆ ಪರ್ಯಾಯ ಪಕ್ಷ ತೊಡಗಿಸಿಕೊಂಡಿದೆ. ಜನರ ಹಿತಾಸಕ್ತಿ ಉಳಿಸಿ ಹೋರಾಟದ ಮೂಲಕ ಎಡಶಕ್ತಿಗಳ ಒಗ್ಗೂಡಿಸುತ್ತಿದ್ದು ಯಶಸ್ವಿಗೆ ಕೈಜೋಡಿಸಬೇಕಾಗಿದೆ ಎಂದು ತಿಳಿಸಿದರು. ವಿಜಯವಾಡದ ಎಸ್ಕೆ ಚಾಮ್ ಕಲ್ಯಾಣ ಮಂಟಪದಲ್ಲಿ ಈ 10ನೇ ಅಖಿಲ ಭಾರತ ಸಮ್ಮೇಳನದ ಏರ್ಪೋರ್ಟ್ಗಳೆಲ್ಲ ಈಗಾಗಲೇ ಜರುಗ್ತಾ ಇದೆ. ಇದಕ್ಕೆ ಪೂರ್ವಕವಾಗಿ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಸೇರಿದೆ ಒಟ್ಟು ನಮ್ಮ ದೇಶದಲ್ಲಿ 10ಕ್ಕೂ ಹೆಚ್ಚು ರಾಜ್ಯ ಸಮ್ಮೇಳನಗಳು ಈಗಾಗಲೇ ಯಶಸ್ವಿಯಾಗಿ ಈಗಾಗಲೇ ನಡೆದು ಈಗ 10ನೇ ಅಖಿಲ ಭಾರತ ಸಮ್ಮೇಳನ ನಾವು 2023 ವಿಜಯವಾಡದಲ್ಲಿ ಆಯೋಜನೆಗೊಂಡಿರೋದ್ರಿಂದ ಭಾಳ ಮುಖ್ಯವಾಗಿ ಈ ಸಮ್ಮೇಳನ ಡಿಸೆಂಬರ್ 14ರಿಂದ 17ರವರೆಗೆ ಜರುಗ್ತಾ ಇದೆ. 14ನೇ ತಾರೀಕಿನ ದಿವಸ ಈ ಸಮ್ಮೇಳನದ ಉದ್ಘಾಟನೆ ಕಾರ್ಯಕ್ರಮ ಜರುಗ್ತಾ ಇದೆ. 15ನೇ ತಾರೀಕಿನ ದಿವಸ ಡಿಸೆಂಬರ್ 15ಕ್ಕೆ ನಮ್ಮ ದೇಶದ ಕೃಷಿ ಬಿಕ್ಕಟ್ಟು ಮತ್ತು ರೈತ ಚಳವಳಿ ಮುಂದಿರುವಂಥ ಪರ್ಯಾಯಕ್ಕೆ ಸಂಬಂಧಪಟ್ಟ ವಿಚಾರ ಸಂಕಿರಣ ಸಾಯಂಕಾಲ 5ರಿಂದ ವಿಚಾರ ಸಂಕಿರಣ ಕೂಡ ಈ ಸಮ್ಮೇಳನದ ಸಂದರ್ಭದಲ್ಲಿ ಆಯೋಜನೆ ಮಾಡಿರುವಂಥದ್ದು. ಅದೇ ರೀತಿ 15ನೇ ತಾರೀಕು ಅಂದರೆ 16ನೇ ತಾರೀಕಿನ ದಿವಸ ಎಡಶಕ್ತಿಗಳ ಐಕ್ಯತೆ ಮತ್ತು ಎಡಪರ್ಯಾಯಕ್ಕೆ ಸಂಬಂಧಪಟ್ಟ ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳು, ಈ 2 ವಿಚಾರ ಸಂಕಿರಣಗಳು ಈ ಸಮ್ಮೇಳನದ ಅವಧಿಯಲ್ಲಿ ನಡೀತಾ ಇರೋದು. ಈ ಸಮ್ಮೇಳನದಲ್ಲಿ ಇಡೀ ದೇಶಾದ್ಯಂತ ವಿವಿಧ ರಾಜ್ಯಗಳಿಂದ ಪಂಜಾಬ್ನಿಂದ ಮೊದಲುಗೊಂಡು ಕೇರಳ ತನಕ ಸುಮಾರು 200ಕ್ಕೂ ಹೆಚ್ಚು ಆಯ್ದ ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಈ ವಿಚಾರ ಸಂಕಿರಣದಲ್ಲಿ ಕೂಡ ದೇಶದ ಖ್ಯಾತ ಬರಹಗಾರರು, ಬುದ್ಧಿಜೀವಿಗಳು, ಕೃಷಿ ತಜ್ಞರು ಮತ್ತು ವಿವಿಧ ಕಮ್ಯುನಿಸ್ಟು ಚಳವಳಿಗೆ ಸಂಬಂಧಪಟ್ಟಂಥ ಪ್ರಮುಖ ನಾಯಕರು ಕೂಡ ಈ ಒಂದು ವಿಚಾರ ಸಂಕಿರಣದಲ್ಲಿ ಕೂಡ ಪಾಲ್ಗೊಳ್ಳುವಂಥ ಒಂದು ಆಹ್ವಾನನ ಈಗಾಗಲೇ ಕೇಂದ್ರ ಸಮಿತಿ ನಡೆಸಿಕೊಟ್ಟಿರೋದ್ರಿಂದ ಭಾಳ ಮುಖ್ಯವಾಗಿ ಇವತ್ತಿನ ದೇಶದ ಒಟ್ಟು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ, ಇವತ್ತಿನ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಜಾಗತೀಕರಣದ ನೀತಿಗಳನ್ನು ಅದನ್ನು ಅಂಗೀಕಾರ ಆದಮ್ಯಾಗ 4 ದಿನದ ಈ ಅಖಿಲ ಭಾರತ ಸಮ್ಮೇಳನದ ಈ ವಿಷಯಗಳ ಮ್ಯಾಗ ಏನು ಚರ್ಚೆ ನಡೆದಿಲ್ಲ, ಭಾಳ ಪ್ರಮುಖವಾದಂಥ ನಿರ್ಣಯಗಳನ್ನು ಸಮ್ಮೇಳನ ಸ್ವೀಕರಿಸಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಒಂದು ಕಡೆಗೆಲ್ಲ ನಡೀತಿದೆ. ಸ್ನೇಹಿತರೆ, ಒಟ್ಟಾರೆ ಎಡಶಕ್ತಿಗಳ ಐಕ್ಯತೆ ಮತ್ತು ಎಡಪರ್ಯಾಯ ಅನ್ನೋದು ಏನೈತಿಲ್ಲ, ಈ ಸಾಮ್ರಾಜ್ಯಶಾಹಿ ಜಾಗತೀಕರಣ ಮತ್ತು ಕೋಮುವಾದಿ ಫ್ಯಾಸಿಸ್ಟ್ ವಿರುದ್ಧ ಈ ಎಡಪರ್ಯಾಯ ಭಾಳ ಪ್ರಾಮುಖ್ಯತೆ ಪಡ್ಕೊಂಡಿರೋದ್ರಿಂದ ಈ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ಎಡಶಕ್ತಿಗಳ ಐಕ್ಯತೆಗೆ ಪರಿಶ್ರಮಿಸಬೇಕಾಗಿರೋದು, ಅದಕ್ಕಾಗಿ ಶ್ರಮ ಹಾಕಬೇಕಾಗಿರೋಂಥ ಈ ಸಂದರ್ಭದಲ್ಲಿ ಪಕ್ಷ ತನ್ನನ್ನು ತಾನು ತೊಡಗಿಸಿಕೊಂಡು ಇವತ್ತು ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಈ ಸಂದರ್ಭದಲ್ಲಿ ಈಗಾಗಲೇ ಐಕ್ಯತೆ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ದೇವಿ ರೈತ ಹೋರಾಟದಿಂದ ಹಿಡ್ಕೊಂಡು ಮೊನ್ನೆ ಇಡೀ ದೇಶಾದ್ಯಂತ ರಾಜಭವನಗಳ ಮುಂದೆ ನಡೆದಿರುವಂಥ 72 ಗಂಟೆಗಳ ಹೋರಾಟದಲ್ಲಿ ಕೂಡ ಎಡ ಸಂಘಟನೆಗಳ ಪಾತ್ರ ಕೂಡ ಬಹಳ ಮುಖ್ಯವಾಗಿ ಪರಿಗಣನೆಗೆ ಬಂದಿರೋದನ್ನು ನಾವು ಗಮನಿಸ್ತಾರೆ. ಸ್ನೇಹಿತರು, ಈ ಒಂದು ಹಿನ್ನೆಲೆಯಲ್ಲಿ ಪಕ್ಷ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಮ್ಮೇಳನದ ಪ್ರಕ್ರಿಯೆಯಲ್ಲಿ ತೊಡಗಿರುವಂಥದ್ದು. ಈ ಕಾರಣಕ್ಕಾಗಿ ನಾವು ಇವತ್ತು ಈ ಗೋಷ್ಠಿಯಲ್ಲಿ ವಿಷಯ ಕೆಲಸ ಮಾಡ್ತಿದ್ದಕ್ಕೆ ನಾವು ಇದನ್ನು ನಿಮ್ಮ ಜೊತೆಗೆ ಹೆಚ್ಚಿಗೆಳ್ತಾರೆ. ಅದೇ ರೀತಿಯಾಗಿ ಇವತ್ತು ಡಿಸೆಂಬರ್ 6ನೇ ತಾರೀಕು ಇಡೀ ದೇಶಾದ್ಯಂತ ಡಾಕ್ಟರ್ B.R. ಅಂಬೇಡ್ಕರ್ ಅವರ 67ನೇ ಮಹಾಪರಿನಿರ್ವಾಣ ದಿನ. ಈ ಸಂದರ್ಭದಲ್ಲಿ ಪಕ್ಷದ ಪರವಾಗಿ ಈ ಒಂದು ಮಹಾಪರಿನಿರ್ವಾಣದ ಸಂದರ್ಭದಲ್ಲಿ ನಾವು ಪಕ್ಷದ ಪರವಾಗಿ ನಮನಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಒಂದು ಮಾತು ನಾವು ನೆನಪಿಸೋದು ಏನಂತಂದರೆ, ಈ ಕೋಮುವಾದಿ ಫ್ಯಾಸಿಸ್ಟು ದೊಡ್ಡಾಳಿ ಹಿನ್ನೆಲೆಯಲ್ಲಿ ಇವತ್ತು ಒಂದು ಕಡೆಗೆ
ನಮ್ಮ ದೇಶದ ಪ್ರಜಾಸತ್ತೆ ಡೆಮೋಕ್ರಸಿ, ನಮ್ಮ ದೇಶದ ಸಂವಿಧಾನಕ್ಕೆ ಒಂದು ಕಡೆಗೆ ಅಪಾಯ, ಒಂದು ಕಡೆಗೆ ಎದುರಾಗಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ಈ ಸಂವಿಧಾನವನ್ನು, ನಮ್ಮ ದೇಶದ ಪ್ರಜಾಸತ್ತೆಯನ್ನು, ನಮ್ಮ ದೇಶನ, ದೇಶದ ಜನರ ಹಿತಾಸಕ್ತಿಯನ್ನು ಉಳಿಸಿ ಹೋರಾಡಬೇಕಾದಂಥ ಐಕ್ಯತೆ ಅತ್ಯಂತ ತುರ್ತಿನ ಕಾರ್ಯಭಾರ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ, ಈ ಹಿನ್ನೆಲೆಯಲ್ಲಿ ಇದಕ್ಕಾಗಿಯೇ ಎಲ್ಲ ಶಕ್ತಿಗಳು ಒಗ್ಗೂಡಬೇಕು, ಎಡಶಕ್ತಿಗಳು, ಜನತಂತ್ರವಾದಿ ಶಕ್ತಿಗಳು ಒಗ್ಗೂಡಬೇಕು ಮತ್ತು ಈಗ ಸಮ್ಮೇಳನದ ಯಶಸ್ಸಿಗೆ ಎಲ್ಲ ರೀತಿಯಿಂದ ಸಹಕಾರ ಸಹಾಯನ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮುಖಂಡರಾದ ವಿ ಮುದುಕಪ್ಪ ನಾಯಕ್, ಆನಂದ್ ಬೋವಿ, ಎಂಡಿ ಮೆಹಬೂಬ್ ಸಾಬ್, ಯಲ್ಲಪ್ಪ ನಾಯಕ್ ಸೇರಿದಂತೆ ಅನೇಕರಿದ್ದರು. ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರಿಗಾಗುವ ಮೋಸ ತಡೆಗಟ್ಟಬೇಕು, ರೈತರ ಹತ್ತಿ ತೂಕ ಮಾಡಲು ಪ್ರಾಂಗಣದಲ್ಲಿ ವೆಬ್ರಿಡ್ಜ್ ಸ್ಥಾಪಿಸಬೇಕೆಂದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಎಪಿಎಂಸಿ ಮುಂದೆ ಪ್ರತಿಭಟನೆ ನಡೆಸಿದರು. ರೈತರ ಹತ್ತಿ ಎಪಿಎಂಸಿ ಪ್ರಾಂಗಣದಲ್ಲಿ ಒಂದು ದರ ನಿಗದಿಪಡಿಸಿ ನಂತರ ಮಿಲ್ಲಿಗೆ ಹೋದಾಗ ಮಿಲ್ಲಿನ ಮಾಲೀಕರು ಕಡಿಮೆ ದರವನ್ನು ನಿಗದಿಪಡಿಸಿ ರೈತರು ಒಪ್ಪದೆ ಹೋದಲ್ಲಿ ಹಿಂತೆಗೆದುಕೊಂಡು ಹೋಗುವಂತೆ ರೈತರಿಗೆ ತಾಕೀತು ಮಾಡುತ್ತಿದ್ದಾರೆ. ಕೂಡಲೇ ಇದನ್ನು ನಿಲ್ಲಿಸಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿದರು. ಹತ್ತಿ ಮಾರುಕಟ್ಟೆಯಲ್ಲಿ ದರ ನಿಗದಿ ನಂತರ ಮಿಲ್ಲಿಗೆ ತೆಗೆದುಕೊಂಡು ಹೋಗಿ ಅನ್ಲೋಡ್ ಮಾಡುವ ಕೂಲಿ ವೆಚ್ಚಗಳನ್ನು ಮತ್ತು ವೇಬ್ರಿಡ್ಜ್ನ ವೆಚ್ಚವನ್ನು ರೈತರಿಗೆ ಹೊರೆ ಮಾಡಲಾಗುತ್ತಿರುವುದನ್ನು ನಿಲ್ಲಿಸಬೇಕು. ತೊಗರಿ, ಕಡಲೆ ಹಾಗೂ ಸೂರ್ಯಕಾಂತಿ ಸ್ಯಾಂಪಲ್ ಎಂದು ಪ್ರತಿ ರಾಶಿಯಿಂದ 1 ರಿಂದ 2 ಕೆಜಿವರೆಗೆ ವರ್ತಕರು ತೆಗೆದುಕೊಂಡು ಹೋಗುವುದನ್ನು ನಿಲ್ಲಿಸಬೇಕು. ತೊಗರಿ, ಕಡಲೆ, ಸೂರ್ಯಕಾಂತಿ ಬೆಳೆಗಳಿಗೆ 50 ಕೆಜಿ ಚೀಲಕ್ಕೆ 1 ಕೆಜಿ ಸೂಟ್ ತೆಗೆಯಬೇಕು. ಈರುಳ್ಳಿ 50 ಕೆಜಿ ಚೀಲಕ್ಕೆ 1 ಕೆಜಿ ಸೂಟ್ ತೆಗೆಯುವುದನ್ನು ನಿಲ್ಲಿಸಿ 200 ಗ್ರಾಂ ಸೂಟ್ ತೆಗೆಯಬೇಕು. ಎಪಿಎಂಸಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ರೈತರು ಮಾರಾಟಕ್ಕೆ ತಂದಿದ್ದ ದವಸ ಧಾನ್ಯಗಳ ಮಳೆಗೆ ಕೊಚ್ಚಿ ಹೋಗುತ್ತಿದ್ದು, ಟಿನ್ ಶೆಡ್ ದುರಸ್ತಿಗೊಳಿಸಿ ರೈತರ ದವಸ ಧಾನ್ಯಗಳನ್ನು ಸಂರಕ್ಷಿಸಬೇಕೆಂದು ಆಗ್ರಹಿಸಿದರು. ಎಪಿಎಂಸಿ ಮಾರುಕಟ್ಟೆಯಲ್ಲಿ ದಳವಾಯಿಗಳಿಂದ ತೂಕ ಮಾಡಿಸಬೇಕು, ಅನ್ಯ ವ್ಯಕ್ತಿಗಳಿಂದ ತೂಕ ಮಾಡುವುದನ್ನು ನಿಲ್ಲಿಸಬೇಕು. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರಿಗಾಗಿ ಶೌಚಾಲಯ ಸೇರಿದಂತೆ ಅಗತ್ಯ ಸೌಲಭ್ಯ ಒದಗಿಸಬೇಕು. ದನದ ಸಂತೆಯಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಒತ್ತಾಯಿಸಿದ ಮನವಿಯಲ್ಲಿ ಎಪಿಎಂಸಿ ಕಾರ್ಯದರ್ಶಿಗಳಿಗೆ ಸಲ್ಲಿಸಿದರು. ರೈತರ ಹತ್ತಿಯನ್ನು ಎಪಿಎಂಸಿ ಮಾರುಕಟ್ಟೆಯಲ್ಲಿ ದರ ನಿಗದಿಯಾದ ಮೇಲೆ ಈರುಳ್ಳಿ ಮತ್ತು ಹತ್ತಿಯನ್ನು ಕಡಿಮೆ ದರದಲ್ಲಿ ತೂಕ ಮಾಡುತ್ತಿರುವ ಅಧಿಕಾರಿಗಳಿಗೆ, ಈರುಳ್ಳಿಯನ್ನು 1 ಕೆಜಿ ಮಾಡುತ್ತಿರ್ತಕ್ಕಂಥ ಅಧಿಕಾರಿಗಳಿಗೆ ಏನೇ ಬರಲಿ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಲಕ್ಷ್ಮಣಗೌಡ ಕಡಗಂದೊಡ್ಡಿ, ಕಾರ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಬಿಚ್ಚಾಲಿ, ಗೌರವಾಧ್ಯಕ್ಷ ನರಸಿಂಗರಾವ್ ಕುಲಕರ್ಣಿ, ಅಕ್ಕಮ್ಮ ಗಿಲೇಸ್ಕೂರು, ಹಂಪಣ್ಣ ಜಾನೇಕಲ್, ನರಸಪ್ಪ ಯಾದವ್ ಹೊಕ್ರಾಣಿ, ಕೆ ವೀರೇಶ್ ಗೌಡ ಕಡಗಂದೊಡ್ಡಿ, ಹುಲ್ಗೆಪ್ಪ ಜಾಲಿ ಬೆಂಚಿ, ರಮೇಶ್ ಗಾಣದ, ತಿಮ್ಮಪ್ಪ ಬಾಪೂರು, ಮಲ್ಲಿಕಾರ್ಜುನ ಮಮದಾಪುರ್, ದೇವಪ್ಪ ಜಗರ್ಕಲ್, ಈರಣ್ಣ ಪ್ರಾಣೇಶ್ ನಾಯಕ್, ಮೆಹಬೂಬ್ ಕಮಲಾಪುರ್ ಸೇರಿದಂತೆ ನೂರಾರು ರೈತರು ಭಾಗವಹಿಸಿದರು.
ಜಮೀನು ಮಾರಾಟಕ್ಕೆ ಮುಂದಾಗಿದ್ದು ನಮಗೆ ಮಾರಾಟ ಮಾಡಿ ಎಂದು ಅಕ್ಕನ ಮಕ್ಕಳು ಜಗಳ ಮಾಡಿಕೊಂಡು ನನ್ನ ಮಗ ವೆಂಕಟೇಶ್ವರ ರೆಡ್ಡಿಗೆ ಟಿಪ್ಪರ್ನಿಂದ ಡಿಕ್ಕಿ ಹೊಡೆದು ಕೊಲೆ ಮಾಡಿದ್ದಾರೆ. ಈ ಬಗ್ಗೆ ಬಳಗಾನೂರು ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಇದುವರೆಗೆ ಕ್ರಮ ಕೈಗೊಂಡಿಲ್ಲ. ಆರೋಪಿಗಳ ಜೊತೆ ಶಾಮೀಲಾಗಿದ್ದು ಕೂಡಲೇ ಪಿಎಸ್ಐ ವಿರುದ್ಧ ಕ್ರಮ ವಹಿಸಬೇಕು ಹಾಗೂ ನ್ಯಾಯ ಒದಗಿಸಬೇಕು ಎಂದು ಮೃತ ವೆಂಕಟೇಶ್ವರ ರೆಡ್ಡಿ ತಂದೆ ನಾರಾಯಣ ರೆಡ್ಡಿ ಹೇಳಿದರು. ಅವರು ಇಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಾರಾಯಣ ರೆಡ್ಡಿ ಅವರ 14 ಎಕರೆ ಜಮೀನು ಇದ್ದು ಇದರಲ್ಲಿ 4 ಎಕರೆ ಮಾರಾಟಕ್ಕೆ ಮುಂದಾಗಿದ್ದು ಈ ವೇಳೆ ಜಮೀನು ಹತ್ತಿರವಿರುವ ಅಕ್ಕನ ಮಗ ಅವಲ ವೆಂಕಟೇಶ್ವರ ರೆಡ್ಡಿ ನಾನೇ ಖರೀದಿ ಮಾಡುತ್ತೇನೆ, ಎಕರೆಗೆ 5 ಲಕ್ಷ ಕೊಡು ಎಂದು ಕೇಳಿದ್ದರು. ಇದಕ್ಕೆ ಒಪ್ಪದೇ ಇದ್ದಾಗ ಖರೀದಿ ಮಾಡಲು ಬಂದವರಿಗೆ ಬೆದರಿಕೆ ಹಾಕಿದರು. ಮಾರಾಟಕ್ಕೆ ಅಡ್ಡಿಪಡಿಸಿ ಖರೀದಿಯನ್ನು ಸ್ಥಗಿತಗೊಳಿಸಿದ್ದರು. ಮನೆಯವರಿಗೆ ಜೀವ ಬೆದರಿಕೆ ಹಾಕಿದರು ಎಂದರು. ನವೆಂಬರ್ 4ರಂದು ಬೆಳಗ್ಗೆ ನನ್ನ ಮಗ ವೆಂಕಟೇಶ್ ರೆಡ್ಡಿ ಎತ್ತುಗಳನ್ನು ತೆಗೆದುಕೊಂಡು ಹೊಲಕ್ಕೆ ಹೋಗಿ ಬರುವಾಗ ಮಧ್ಯಾಹ್ನ ಯಾರೂ ಇಲ್ಲದ ಸಂದರ್ಭದಲ್ಲಿ ಜವಳಗೇರ ಹತ್ತಿರದ ಪೊಲದಿನಿ ಕಾಲುವೆ ಬಳಿ ರಸ್ತೆಯಲ್ಲಿ ತಡೆದು ಹಲ್ಲೆ ಮಾಡಿ ಹೊಡೆದಿದ್ದಾರೆ. ನಂತರ ಹಿಂಬದಿಯಿಂದ ಟಿಪ್ಪರ್ನಿಂದ ಡಿಕ್ಕಿ ಹೊಡೆಸಿ ಕೊಲೆ ಮಾಡಿದ್ದಾರೆ. ನಂತರ ತಾವೇ ನಮಗೆ ಕರೆ ಮಾಡಿ ರಸ್ತೆ ಅಪಘಾತವಾಗಿದೆ, ಸಿಂಧನೂರು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುತ್ತಿದ್ದೇವೆ ಎಂದು ಕರೆ ಮಾಡಿ ತಿಳಿಸಿದ್ದಾರೆ. ನಂತರ ಕರೆ ಮಾಡಿ ಸಾವನ್ನಪ್ಪಿದ್ದಾನೆ ಎಂದು ಕರೆ ಮಾಡಿ ತಿಳಿಸಿದ್ದಾರೆ. ಹೋಗಿ ನೋಡಿದಾಗ ಮೃತರ ಮೈ ಮೇಲೆ ಹೊಡೆದಿರುವ ಗಾಯದ ಗುರುತುಗಳು ಕಂಡು ಬಂದಿವೆ. ಈ ಬಗ್ಗೆ ಬಳಗಾನೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು 1 ತಿಂಗಳಾದರೂ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ನಮ್ಮ ಅಕ್ಕನ ನಾರಾಯಣಮ್ಮ ಅವರ ಮಕ್ಕಳಾದ ಆವುಲ ವೆಂಕಟೇಶ್ವರ ರೆಡ್ಡಿ, ಸುಬ್ಬಾರೆಡ್ಡಿ, ಕೃಷ್ಣಾರೆಡ್ಡಿ ಆರೋಪಿಗಳಾಗಿದ್ದು ಇವರ ಜೊತೆ ಪಿಎಸ್ಐ ಶಾಮೀಲಾಗಿ ಅವರನ್ನು ಬಂಧಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, కుటుంబಕ್ಕೆ న్యాయ ಒದಗಿಸಿಕೊಡಬೇಕೆಂದು ತಿಳಿಸಿದರು. 1 లక్ష తీసేయి. ఆ 1,10,000 మాకు ఇవ్వమంటున్నారు, 75 లక్షలు ఇవ్వమన్నాడు, 70 ఇవ్వమన్నాడు. 1,10,000 తీసేస్తామంటే అట్లా కాదంట, దౌర్జన్యంగా 5 లక్షల కాడికి అడుగుతాడు. అంటే మా వాడు ఈయనన్నందుకు అది కక్ష మధ్యలో పెట్టుకొని స్టేట్ ఫారం అంటే 10 కిలోమీటర్లు మా ఊరికి అక్కడ సేద్యం చేసుకొని వస్తుంటే ఉద్దేశపూర్వకంగా టిప్పరు కారు స్టేట్ ఫారంలో చేపల చెరువు దగ్గర కారు టిప్పరు రాఘవపల్లి రోడ్డు అనమాట. అంటే స్టేట్ ఫారం కానీ రాఘవపల్లి రస్తకు అక్కడ టిప్పర్ పెట్టుకొని ఉద్దేశపూర్వకంగా మనుషులు కొంతమంది పెట్టుకొని మా అబ్బాయి 12 గంటలు ఆ మధ్య ఆ కాడికి పోనీ అక్కడి నుంచి ఇంటికి వచ్చే టైర్ కారు టిప్పరు 2 వచ్చేసి ఒకటి ముందు కారు ఆగి వెనక టిప్పర్తో కొట్టి కింద పన్నుని వేట కొట్టి కాలు గుది కట్టింది అనమాట. అంటే 40-50 ఏళ్ళ వయసులో ఉన్న వాళ్ళు ఎవరు శాతం కాదు, అది 60 ఏళ్ళు పైబడి ఉన్న వాళ్ళే ఆ పని చేసేది. కాలు గుది కట్టడం వాళ్ళ ఫాదర్ కలిసిండు దాంట్లో. కాలు గుది కట్టి లేకుండా ఎమ్మడే కాలు కట్టేసి 3 ఏళ్ళు పెడుకున్న బాధలు ఉన్నాయి. నేను చూశాను, అడ్డపంచి పైకెత్తి ఆ పాట తీసుకుపోయి కాలు వేసుకొని కాలు ఉన్న పాలని తీసేసింది. వాళ్ళే దౌర్జన్యంగా గవర్నమెంట్ హాస్పిటల్లో చేసిండు. నేను అడిగిన మీకేం పని, డిపార్ట్మెంట్ చూసుకుంటుంది యాక్సిడెంట్ అయితే అని. అంటే దానికి పలకడు. అంటే ఒక రోజు ముందు 3వ తేదీ సర్కిల్ ఇన్స్పెక్టర్ వాళ్ళ ఇంటికి పోయినట్ట, క్యాంపుకు, వెంకటేశ్వర క్యాంపుకు పోయి అక్కడ ఏం మాట్లాడుకున్నారో మనకు తెలియదు. 4వ తేదీ మర్డర్. అంటే సిఐ చేస్తా ఉంది దీంట్లో నాకు తెలిసినంత వరకు. ఒక మర్డర్ జరగాలంటే అంత ఉద్దేశపూర్వకంగా తొందరగా జరగదు. ఉద్యోగస్తులు ఉంటేనే ఇలా తెలియదు. అది 15 లాక్ తీసుకున్నారని నాకు తెలుస్తుంది. సిఐ మాత్రమే 15 లక్షలు తీసుకున్నాడంట. అంటే కేసు రాయనన్నాడో మళ్ళీ ఎట్టట్లనో. ఇంతవరకు వాళ్ళని పట్టుకోమంటే పక్కకు మలుతాడు, తిరిగి పట్టుకోమంటే పలకడు. నేను దొరసేవలో ఎన్ని రోజులు దాక్కున్నాను, 25 రోజులు దొరసేవలో దాక్కొని చేతగాకి ఇక రాయసూరు వచ్చేసాను. రాయసూరు వచ్చేసాను. 3-4 ఏం చేయలేదు. ఈ అబ్బాయిని ఎదురుకి వస్తే టిప్పర్ కొట్టబట్టి దొరికింది ఈ అబ్బాయి. ముందర ఎదురు వెనక డిస్కౌంట్ బండి చిన్నగా వస్తున్నాడు. కారు ముందు వచ్చి నిలబడడంలో మా అమ్మాయితో మాట్లాడుతున్నాడంట. అక్క ఫోన్ ఆఫ్ చేయి అన్నాడట. ఏందిరా అంటున్నామని ఇక ఫోన్ పలకలేదు. అంటే వాళ్ళని చూసి ఈ అబ్బాయి బండి నిలబెట్టబోయేసరికి వెనక టిప్పర్ కొట్టింది. కింద పడి వేరతో కొట్టి కాలు గుది కట్టి కారులో ఎక్కించుకొని పోయింది వాళ్ళ కారులోనే. మేము హైదరాబాద్ నుంచి ఇంటికి పోతుంటే మీ అబ్బాయి పడిపోతే నేను హాస్పిటల్లో చేసినారని మాట్లాడతారు వాళ్ళు. ఏమన్నారు మా బావ మా అక్క వాళ్ళ కొడుకులు అనమాట. ఇంజనీర్ చదివిన పిల్లడు హైదరాబాద్ నుంచి అతను కూడా వచ్చింది ఇక్కడికి. కృష్ణారెడ్డి, వెంకటేశ్వర రెడ్డి, సుబ్బారెడ్డి, నారాయణమ్మ నలుగురు కొంతమంది మనుషులతో ఈ పని చేశాడు. కిషన్ రెడ్డి హైదరాబాద్ ಆ రోజు ಇಕ್ಕಡಿಗೆ వచ్చానన్నమాట ಸ್ಪಾಟ್ಲೇಕಿ. ನಮ್ಮ ಬಾಮೈದ ಸಿಟ್ಟಿಗೆ ನೀವು ತಗೊಳ್ಳಲ್ಲ ಅವರಿಗೆ ತಗೊಳಕ್ಕೆ ಕೊಡಲ್ಲ ಅಂತೇಳಿ ಜಗಳ ಅದು ಮನಸ್ಸಿನಾಗ ಇಟ್ಕೊಂಡು ಟಿಪ್ಪರ್ ಕೂಡ ಗುದ್ದಿ ಆಮೇಲೆ ಸ್ವಲ್ಪ ಜೀವ ಇದ್ರೆ ಕಾರ್ನಾಗ ಹಾಕ್ಕೊಂಡು ಹೊಡೆದು ಕೊಲೆ ಮಾಡಿ ಅವರೇ ಸಿಂಧೂರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದರು. ಫೋನ್ ಮಾಡಿ ಹಿಂಗೆ ನಿಮ್ಮ ಮಗ ಆಕ್ಸಿಡೆಂಟ್ ಆಗೈತಿ ಬೇರೆಯವ್ರು ನಮ್ಗೆ ಹೇಳಿದ್ರು ದಾರಿಯಲ್ಲಿ ಬಿದ್ದಿದ್ದಾರೆ
ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ನಮ್ಮ ಅವರು ಆ ಟೈಮಲ್ಲಿ ಮಾನ್ವಿನಲ್ಲಿದ್ದಾರೆ. ಅಲ್ಲಿಂದ ಹೋಗಿ ಡೈರೆಕ್ಟ್ ಬಳಗನವರು FIR ಕೊಡೋಕೆ ಹೋಗಿದ್ದಾರೆ. ದಾದಾವಲ್ಲಿ ಸರ್ ಅಂತ ಹೇಳಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಹೋಗಿದ್ದಾರೆ. ಅಲ್ಲಿ ಇಲ್ಲ ಅಂತೇಳಿ ಸಿನ್ನೂರು ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಈಗ ಪೊಲೀಸರು ತಿಂಗಳ ಆಯ್ತು ಸರ್, ಯಾರು ಇಟ್ಸ್ಕೊಂತ ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕೇಳಿದ್ರು ಈಗ ಹುಡುಗರಿಗೆ ಇವರಿಗೆ ನಮಗೆ ಜೀವ ಭಯ ಆಗ್ತದೆ. ಇಬ್ಬರು ಈಗ ಕೊಲೆ ಮಾಡಿಕೊಂಡು ವೆಂಕಟೇಶ್ವರ ರೆಡ್ಡಿ ಅವರು ఆయన పేరు పెట్టుకోలేదండి, వేరే వాళ్ళ పేరు పెట్టాడు. ఎర్రగౌడని ಇಬ್ಬರನ್ನು ಈ ಕೊಲೆ ಮಾಡಿದವರು ಬೇರೆಯವರ ಹೆಸರಲ್ಲಿ ಇದೆ. ಕಾರು ಲಾರಿ ಎರಡು ಬೇರೆಯವರ ಹೆಸರಲ್ಲಿದೆ. ಈ ಸಂದರ್ಭದಲ್ಲಿ ಪಾವನಿ, ನಾರಾಯಣ ರೆಡ್ಡಿ, ವೆಂಕಟ್ ನಾರಾಯಣಮ್ಮ, ವಂಶಿ ಕೃಷ್ಣಾರೆಡ್ಡಿ ಇದ್ದರು. ಈಗ ಜಾಹೀರಾತು. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ವಿಜಯಲಕ್ಷ್ಮಿ TVS ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು. ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ. ಕಡಿಮೆ ಡೌನ್ ಪೇಮೆಂಟ್ 6,999 ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ವಿತರಕರಿಂದ ಹಬ್ಬದ ಕೊಡುಗೆಗಳು ಒಂದು ಗಾಡಿ ಕವರ್ ಮತ್ತು ಹೆಲ್ಮೆಟ್ ಅಥವಾ 1,000 ರೂಪಾಯಿಗಳವರೆಗೆ ಆನ್ ರೋಡ್ ಬೆಲೆಯಲ್ಲಿ ಕ್ಯಾಶ್ ಡಿಸ್ಕೌಂಟ್. ಅಪಾಚಿ ವಾಹನದ ಮೇಲೆ ವಿಶೇಷ ಡಿಸ್ಕೌಂಟ್ 5,000 ರೂಪಾಯಿ ಮತ್ತು ಎಕ್ಸ್ಚೇಂಜ್ ಬೋನಸ್ 2,000 ರೂಪಾಯಿ. ಶ್ರೀ ವಿಜಯಲಕ್ಷ್ಮಿ TVS ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು. ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ. ಕಡಿಮೆ ಡೌನ್ ಪೇಮೆಂಟ್ 6,999 ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ವಿತರಕರಿಂದ ಹಬ್ಬದ ಕೊಡುಗೆಗಳು ಒಂದು ಗಾಡಿ ಕವರ್ ಮತ್ತು ಹೆಲ್ಮೆಟ್ ಅಥವಾ 1,000 ರೂಪಾಯಿಗಳವರೆಗೆ ಆನ್ ರೋಡ್ ಬೆಲೆಯಲ್ಲಿ ಕ್ಯಾಶ್ ಡಿಸ್ಕೌಂಟ್. ಅಪಾಚಿ ವಾಹನದ ಮೇಲೆ ವಿಶೇಷ ಡಿಸ್ಕೌಂಟ್ 5,000 ರೂಪಾಯಿ ಮತ್ತು ಎಕ್ಸ್ಚೇಂಜ್ ಬೋನಸ್ 2,000 ರೂಪಾಯಿ. ಇಂದೇ ಭೇಟಿ ನೀಡಿ. ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ಕರೆ ಮಾಡಿ 9980695766. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ 1 ರೂಪಾಯಿ ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಪ್ಲಾಟಿನಾ 110 ABS, ಪಲ್ಸರ್ NS 125, CT 110X ಮತ್ತು ಪಲ್ಸರ್ N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. Visit beside Ganj Kalyana Mandap, Ganj Road, Raichur.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee, Sri Raghavendra Tupa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತಾಲೂಕಿನ ಒಡ್ಲೂರು ಗ್ರಾಮದಲ್ಲಿ ಇರುವ ಆರೋಗ್ಯ ಕ್ಷೇಮ ಕ್ಷೇತ್ರದ ಆರೋಗ್ಯ ಅಧಿಕಾರಿ ಎಂಡಿ ಜಾವೀದ್ ಅನುದಾನ ದುರ್ಬಳಕೆ ಮಾಡಿಕೊಳ್ಳುವುದರ ಜೊತೆಗೆ ಕೆಲಸ ಮಾಡದೆ ರಾಜಕೀಯ ಮಾಡುತ್ತಿದ್ದಾರೆ. ಈ ಬಗ್ಗೆ ದೂರು ನೀಡಿದರೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಹಕಾರ ನೀಡುತ್ತಿದ್ದಾರೆ. ಕೂಡಲೇ ಇವರನ್ನು ಸೇವೆಯಿಂದ ಅಮಾನತು ಮಾಡಬೇಕು ಎಂದು ಆರೋಗ್ಯ ಉಳಿಸಿ ಆಂದೋಲನ ಘಟಕದ ಜಿಲ್ಲಾ ಸಂಚಾಲಕ ಶಿವರಾಜ್ ಹೊಸಪೇಟೆ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಒಡ್ಲೂರು ಗ್ರಾಮದಲ್ಲಿ ಇರುವ ಆರೋಗ್ಯ ಕ್ಷೇಮ ಕೇಂದ್ರದಲ್ಲಿ 2017ರಿಂದ ಗುತ್ತಿಗೆ ನೌಕರನಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದು, ಇಲ್ಲಿಯವರೆಗೆ ಸಮರ್ಪಕ ಕೆಲಸ ಮಾಡಿಲ್ಲ. ಜಿಲ್ಲೆಯ 185 ಸಿಎಚ್ಒಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಸಂಘಟನೆ ಮಾಡಿಕೊಂಡು ಮನವಿ ಕೊಡುವ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ. ಜಿಲ್ಲೆ ಸೇರಿದಂತೆ ಬೆಂಗಳೂರಿನವರೆಗೆ ಒಡನಾಟ ಇಟ್ಟುಕೊಂಡಿದ್ದಾರೆ. ಜಿಲ್ಲೆಯ ಯಾರೇ ಸಚಿವರು ಬರಲಿ ಹೂಗುಚ್ಛ ಕೊಟ್ಟು ಗುರುತಿಸಿಕೊಳ್ಳುತ್ತಿದ್ದಾರೆ. ತಮ್ಮ ಕೆಲಸಕ್ಕಾಗಿ ಬೆಂಗಳೂರುವರೆಗೆ ತೆರಳಿ ಮನವಿ ಕೊಡುವುದು ರೂಢಿತವಾಗಿ ಮಾಡಿಕೊಂಡಿದ್ದಾರೆ. ಇದನ್ನೇ ಬಂಡವಾಳವಾಗಿಸಿಕೊಂಡು ರಾಜಕೀಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಒಂದು ಆರೋಗ್ಯ ಕ್ಷೇಮ ಕೇಂದ್ರದ ಗುತ್ತಿಗೆ ನೌಕರನಾಗಿ ಕೆಲಸ ಮಾಡದೆ ಕೇಂದ್ರಕ್ಕೆ ಬರುವ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಆರೋಗ್ಯ ಕ್ಷೇತ್ರದ ವಿವಿಧ ಜಾಗೃತಿ ಮತ್ತು ಅರಿವು ಕಾರ್ಯಕ್ರಮಗಳಿಗೆ ಅನುದಾನ ನೀಡುತ್ತಿದ್ದು, ಕೆಲಸ ಮಾಡದೆ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ದೂರಿದರು. ಒಡ್ಲೂರು ಗ್ರಾಮದ ವ್ಯಾಪ್ತಿಯ ಗ್ರಾಮಗಳ ಜನರಿಗೆ ಸೂಕ್ತ ಆರೋಗ್ಯ ಸೌಲಭ್ಯಗಳು ದೊರೆಯುತ್ತಿಲ್ಲ. ಈ ಬಗ್ಗೆ ವ್ಯಾಪ್ತಿಯ ಗ್ರಾಮಗಳು ಜನರು ಆರೋಪಿಸುತ್ತಿದ್ದಾರೆ. ಇವರ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಅವರೊಬ್ಬರ ಗುತ್ತಿಗೆ ನೌಕರನಾಗಿದ್ದು ಒಂದು ಆರೋಗ್ಯ ಕ್ಷೇಮ ಕೇಂದ್ರ ವಹಿಸಿಕೊಟ್ಟಿದ್ದು ರಾಜಕೀಯವಾಗಿದೆ ಎಂದು ಆರೋಪಿಸಿದರು. ಈ ಬಗ್ಗೆ ಸೂಕ್ತ ದಾಖಲೆಗಳೊಂದಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಮನವಿ ದೂರು ನೀಡಿದ್ದು ಇದುವರೆಗೆ ಸ್ಪಂದಿಸುವ ಕೆಲಸ ಮಾಡಿಲ್ಲ. ಹಾಗೂ ಡಿಎಚ್ಒ ಅವರಿಗೂ ಮನವಿ ಮಾಡಲಾಗಿತ್ತು. ದೂರು ಹಿನ್ನೆಲೆಯಲ್ಲಿ ಕಾಟಾಚಾರಕ್ಕೆ ತನಿಖೆ ನಡೆಸಿ ಅವರ ಪರವಾಗಿ ನಿಂತುಕೊಂಡು ದೂರು ಸತ್ಯಕ್ಕೆ ದೂರವಾದುದು ಎಂದು ವರದಿ ನೀಡಿದ್ದಾರೆ. ಆದರೆ ಇದೇ ಸತ್ಯವೆಂದು ಸಿಇಒ ಅವರನ್ನು ನಂಬಿಸಿದ್ದಾರೆ. ಕೂಡಲೇ ಸಿಇಒ ಅವರು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆ ನಡೆಸಿ ಅವರನ್ನು ಅಮಾನತು ಮಾಡಬೇಕೆಂದು ತಿಳಿಸಿದರು. ಈ ವ್ಯಕ್ತಿಯು ತಾತ್ಕಾಲಿಕ ಗುತ್ತಿಗೆದಾರ ನೌಕರನಾಗಿದ್ದು ಈ ಥರ ಯಾವುದೇ ಒಂದು ಪತ್ರಿಕೆ ಘೋಷಣೆ ಮಾಡಬೇಕಂತಂದರೆ ಸರ್ಕಾರಿ
ಮುಖ್ಯ ಅಧಿಕಾರಿಗಳನ್ನ ಪರವಾಗಿ ಪಡ್ಕೊಂಡು ಪತ್ರಿಕಾಗೋಷ್ಠಿ ನಡೆಸಬೇಕು. ಅವರು ಯಾವುದೇ ಅನುಮತಿ ಇಲ್ಲದೆ ಸಾರ್ವಜನಿಕರಿಗೆ ಆರೋಗ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ಇರುವ ಪತ್ರಿಕಾಗೋಷ್ಠಿಯನ್ನು ಮಾಡುತ್ತಿಲ್ಲ. ಇದನ್ನು ಅಧಿಕಾರಿಗಳ ಗಮನಕ್ಕೆ ಇದ್ದರೂ ಸಹ ಜಾಣ ಕುರುಡನಂತೆ ವರ್ತಿಸುತ್ತಿದ್ದಾರೆ. ಸದರಿಯವರು ಮೇಲೆ ಈಗಾಗಲೇ ಸಾಕಷ್ಟು ದೂರುಗಳಿದ್ದರೂ ಸಹ ಇಲ್ಲಿ ಜಿಲ್ಲೆಯ ರಾಜಕೀಯ ಪ್ರಭಾವಶಾಲಿ ಮುಖಂಡರ ಆಪ್ತ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಈಗಾಗಲೇ ಮುಂದುವರೆದಿರುತ್ತಾರೆ. ಇವರು ಮೇಲೆ ಯಾವುದೇ ಕ್ರಮ ಜರುಗಿಸಲು ಅಧಿಕಾರಿಗಳು ಇವರ ವಿರುದ್ಧ ಮಾತನಾಡಲು ಹಿಂದೇಟು ಹಾಕುತ್ತಾರೆ. ಇದರಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ಆಯುಷ್ಮಾನ್ ಭಾರತ ಯೋಜನೆ ಅಡಿಯಲ್ಲಿ 2017-18ರಲ್ಲಿ ಆಯ್ಕೆಯಾಗಿರ್ತಕ್ಕಂಥ ತಾತ್ಕಾಲಿಕ ಗುತ್ತಿಗೆದಾರರು ಜಾವೀದ್ ಅವರು 2017ರಿಂದ ಇಲ್ಲಿಯವರೆಗೂ ಕಾನೂನಿನಲ್ಲಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಈಗಾಗಲೇ ಮಾನ್ಯ ಸಿಒ ಅವರಿಗೆ ನಾವು ಗಮನಕ್ಕೆ ತಂದಾಗ ಸಿಒ ಅವರು ಒಂದು ನೋಡಕ್ ಬಂದ DH ಅವರು ಕಳಿಸಿದ್ದಾರೆ. DH ಅವರು ತಾತ್ಕಾಲಿಕ ನಮ್ಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲದೆ ಅವರು ಇಲ್ಲ ಸರ್ ಈಗಾಗಲೇ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇಲ್ಲಿ ನೋಡ್ಕೋಬಹುದು ಅಂತಾರೆ. ಈ ಹಿಂದೆ ಏನ್ ಮಾಡಿದ್ರು ಅವರು? ಹಿಂದೆ ಕೆಲಸನೇ ಮಾಡಿಲ್ಲ. ಈಗ ಸುಮಾರು 2017ರಿಂದ ಇಲ್ಲಿವರೆಗೂ ಮಾನ್ಯ ವಿಷಯಕ್ಕೆ ಒಂದು 2 ತಿಂಗಳಿಂದ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅವರು ಒಂದು ರಾಜಕೀಯ ಪ್ರವೃತ್ತಿಯಿಂದ ಅವ್ರ ದರ್ಪ ಅವ್ರ ಕಾರ್ಯಶೀಲ ಯಾರಾದರೂ IAS IPS ಅಧಿಕಾರಿಗಳು ಜಿಲ್ಲೆಗೆ ಬಂದರೆ ಫಸ್ಟ್ ಪ್ರಥಮ ಉಪಮುಖ್ಯಮಂತ್ರಿ ಬರ್ತಕ್ಕಂಥ ವ್ಯಕ್ತಿ MP ಜಾವೀದ್ ಅವರು. ಆ ಜಾವೀದ್ ಅವರು ಈ ನಮ್ಮ ಜಿಲ್ಲೆಯಲ್ಲಿ ಅವರೇ ಒಬ್ಬ ರಾಜಕೀಯ ವ್ಯಕ್ತಿ ಅಂತ ಬಿಂಬಿಸಿಕೊಂಡು ನಾಟಕವನ್ನು ಕಪ್ಪನಾಟಕವನ್ನು ಅಧಿಕಾರಿಗಳನ್ನ ಎದುರಿಸಿ ತಾನೇ ಒಂದು ಕೆಲಸವನ್ನು ಮಾಡ್ತಾರೆ. 185 CHO ಸೆಂಟರ್ಗಳಲ್ಲಿ ತಾನೇ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೆ. ಯಾವುದು ಕೆಲಸಕ್ಕೂ ಹೋಗೋದಿಲ್ಲ, ಆಟಕ್ಕೂ ಲೆಕ್ಕಕ್ಕಿಲ್ಲ. ಬಡವರಿಗೆ ಈಗಾಗಲೇ ಸುಮಾರು ರಕ್ತ ಪರೀಕ್ಷೆ, ಡೆಂಗು ಜ್ವರ, ಕಾಲಾರ ಇಂಥ ರೋಗಗಳನ್ನು ಪರೀಕ್ಷೆ ಮಾಡಬೇಕಾದ್ರೆ ಸುಮಾರು ಖಾಸಗಿ ಆಸ್ಪತ್ರೆಗಳು 30 ಕಿಲೋಮೀಟರ್ ಬರ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಯಾವುದೇ ತರ ಕೆಲಸ ಮಾಡ್ತಿಲ್ಲ. ಸುಮಾರು ಟೆಸ್ಟ್ಗಳು 14 ಟೆಸ್ಟ್ಗಳು ಇದ್ದಾವೆ. ನಿಮ್ಗೆ ತಮ್ಮ ಗಮನ ಕೂಡ ಈಗ ಕೊಡ್ತಾ ಇದ್ದೀವಿ. ಈಗ ನಾವು ಕೂಡ CHO ಅವರು DH ಅವರು ಒಂದು ವಿವರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕೆಲಸ ಮಾಡ್ತೀವಿ ಅಂತ ಹೇಳಿ ನಾವು ನೀವೊಂದು ವಿವರ ಕೊಟ್ಟಿದ್ದೀವಲ್ಲಪ್ಪ ಸರಿಯಾಗಿ ಮಾಡ್ಕೊಂಡು ಹೋಗ್ತಾರೆ, ಇನ್ಮೇಲೆ ಬಿಟ್ಬಿಡಿ ಅವ್ರನ್ನ ಅಂತ ಹೇಳ್ತಾ ಇದ್ದಾರೆ. ಇವರು ಕೂಡ DH ಕೊಡಿ ನಡೆಸ್ಕೊಂಡಾರ MP ಜಾವೀದ್ ಅವರಿಗೆ. ಅವ್ರ ವಿರುದ್ಧ ಮಾತನಾಡ್ತಾ ಇಲ್ಲ. ನಾನೇ ರಾಜೀನಾಮೆ ಕೊಟ್ಟವರೇನಪ್ಪ ಅನ್ನೋ ಪರಿಸ್ಥಿತಿ ಬಂದಿದೆ ಸರ್. ಇಟ್ಕೊಂಡು ಯಾವುದೇ ಕೆಲಸ ನಿಭಾಯಿಸಿದಂಗೆ ಅದನ್ನ ದಾಖಲೆ ಸಹ ಅದು ಸರ್ ವಿಡಿಯೋಗಳು ಪರ್ಮನೆಂಟ್ ಎಂಪ್ಲಾಯ್ ಅಲ್ಲ ಸರ್ ಇಂಥವೆಲ್ಲ ಮಾಧ್ಯಮಗಳಲ್ಲಿ ಬರಬಾರ್ದು ರೂಲ್ಸ್ ಪ್ರಕಾರ. ಏನು ಸರ್ ಮೀಡಿಯಲ್ಲಿ ಕೂಡ ಮಾತಾಡಿ ಅವರೇ DH ಆಗ್ಯಾರ. 14 ಟೆಸ್ಟ್ಗಳು ಜನರ ಸೇವೆ ಮಾಡ್ಬೇಕಂತ ಒಂದು ವ್ಯಕ್ತಿ ಇವತ್ತು DH ಒಂದು ಕಡೆ ಇಟ್ಟು ಅವರೇ ಒಂದು DH ತರ ಒಂದು ನಿಭಾಯಿಸಿಕೊಂಡು ಬೆಂಗಳೂರು ರಾಯಚೂರು ವಿಧಾನಸಭಾ ಎಲ್ಲ ಸಚಿವರು ಸರ್ ತಮ್ಗಳಿಗೆ ಏನು ಸರ್ CO ಅವರಂತೂ ನಮ್ಗೆ ಎಲ್ಲಿ ಸರ್ ಯಾವ CO ಅಂತ ಕೆಲಸನೇ ಮಾಡಂಗಿಲ್ಲ ಸರ್. ಸಾರ್ವಜನಿಕರು ಸ್ಪಂದನೆ ಇಲ್ಲ. ಈ ಸಂದರ್ಭದಲ್ಲಿ ಎ ರಾಮು, H ಸತ್ಯರಾಜ್, ಶಶಿಧರ್, ರವಿಕುಮಾರ್ ಸೇರಿದಂತೆ ಅನೇಕರಿದ್ದರು. ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸಿದ ವಿಕಲಚೇತನರಿಗೆ ಗುರುತಿನ ಚೀಟಿ URIT ಕಾರ್ಡ್ ನೀಡುವುದು ಸರ್ಕಾರ ಎಲ್ಲ ಇಲಾಖೆಗಳ ಆದ್ಯ ಕರ್ತವ್ಯವಾಗಿದ್ದು ವಿಕಲಚೇತನರಿಗೆ ಸಿಗುವ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯ್ಕ ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ವಿಕಲಚೇತನರಿಗೆ ಸಿಗುವ ಸೌಲಭ್ಯಗಳ ಕುರಿತು ಹಮ್ಮಿಕೊಂಡ ಸಭೆಯಲ್ಲಿ ಮಾತನಾಡಿದರು. ಅಂಗವಿಕಲರ ಪುನರ್ವಸತಿ ಕೇಂದ್ರ, ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಇಲಾಖೆ MRW, VRWಗಳಿಗೆ ಸರ್ಕಾರದ ಸೌಲಭ್ಯ ಒದಗಿಸಿಕೊಡಬೇಕು. ಎಲ್ಲಾ ಇಲಾಖೆಗಳಲ್ಲಿ 5% ಅನುದಾನ ಬಳಕೆಯಾಗಬೇಕು ಎಂದರು. ಎಲ್ಲಾ ತಾಲೂಕುಗಳಲ್ಲಿ ವಿಕಲಚೇತನರ ಸಂಖ್ಯೆ ಗುರುತಿಸಿ ವರದಿ ಸಲ್ಲಿಸಬೇಕು. ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಶಾಲೆಗಳಿಂದ ಮಾಹಿತಿ ಪಡೆಯಬೇಕು. ತಾಲೂಕು ಅನುಷ್ಠಾನ ಸಮಿತಿಗಳು ಕುಂದುಕೊರತೆಗಳನ್ನು ಆಲಿಸಬೇಕು. ಮಾಸಿಕ ಪಿಂಚಣಿ, ಸಾಧನ ಸಲಕರಣೆಗಳು, ವಾಹನಗಳ ವಿತರಣೆ, CSR ಅನುದಾನ ಸಮರ್ಪಕವಾಗಿ ಬಳಕೆ ಮಾಡಬೇಕೆಂದು ತಿಳಿಸಿದರು. ಜಿಲ್ಲೆಯಲ್ಲಿ ಒಟ್ಟು 26,825 ವಿಕಲಚೇತನರು ಇದ್ದು ಇನ್ನೂ ಹೆಚ್ಚಳ ಕುರಿತು ಮಾಹಿತಿ ಪಡೆದು URID ಕಾರ್ಡ್ ಒದಗಿಸಿಕೊಡಬೇಕು. ಕಾರ್ಡ್ ಇದ್ದರೆ ಮಾತ್ರ ಸರ್ಕಾರದ ಸೌಲಭ್ಯ ದೊರೆಯಲು ಸಾಧ್ಯವೆಂದರು. ಜಿಲ್ಲೆಯಲ್ಲಿ ಮತ್ತೊಮ್ಮೆ ಸರ್ವೆ ನಡೆಸಿ ಅಂಗವಿಕಲರ ಮಾಹಿತಿ ಪಡೆದು ವರದಿ ತಯಾರಿಸಿಕೊಂಡು ಅವರಿಗೆ ಈ ಹಿಂದೆ ಮ್ಯಾನ್ಯುವಲ್ ಕಾರ್ಡುಗಳು ಇದ್ದು ಬದಲಿಸಿ URID ಕಾರ್ಡ್ ಒದಗಿಸಿಕೊಡಬೇಕೆಂದು ತಿಳಿಸಿದರು. ಕೇಳಿದೆ
ಅಪ್ಲಿಕೇಶನ್ ಹಾಕಿರೋರು ಅವರೇ ತಾನೆ. ಹೌದು ಸರ್. ಅಪ್ಲಿಕೇಶನ್ ಪೆಂಡಿಂಗ್ ಅಂದ್ರೆ ಅವರೇ ಅಪ್ಲಿಕೇಶನ್ ಹಾಕಿರ್ತಾರಲ್ವಾ. ಮತ್ತೆ ಕಮಿಂಗ್ ಫಾರ್ ದ ಅಸೆಸ್ಮೆಂಟ್. But I cannot believe if they are keen to put in applications, they will be keen to do the assessment also. Or if you feel that they are not keen on assessment ಅಂತ ಹೇಳಿದ್ರೆ ರಿಜೆಕ್ಟ್ ಮಾಡಿ. Yes sir. ಟೈಮ್ ಲೈನ್ ಕೊಟ್ಬಿಟ್ಟು we have already informed them sir. ಟೈಮ್ ಲೈನ್ ಒಳಗಡೆ ಬಂದಿಲ್ಲ ಅಂದ್ರೆ we will reject them. ರಿಜೆಕ್ಟ್ ಮಾಡಿ ಪ್ರಾಪರ್ ರೀಸನ್ ಕೊಟ್ಟು ರಿಜೆಕ್ಟ್ ಮಾಡಿ. ಐ ಡೋಂಟ್ ವಾಂಟ್ ದಿಸ್ ಪೆಂಡಿಂಗ್. ಸಭೆಯಲ್ಲಿ ವಿಕಲಚೇತನರ ಕಲ್ಯಾಣ ಇಲಾಖೆ ಅಧಿಕಾರಿ ಶರಣಪ್ಪ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಚೇತನ್ ಕುಮಾರ್, ರಿಮ್ಸ್ ಶಸ್ತ್ರಚಿಕಿತ್ಸಕ ವಿಜಯ್ ಶಂಕರ್, ಪವನ್ ಪಾಟೀಲ್ ಸೇರಿದಂತೆ ಅನೇಕರಿದ್ದರು. ನಗರದ ವಾರ್ಡ್ ನಂಬರ್ 12ರ ನಗರಸಭೆ ಸದಸ್ಯ ಸ್ಥಾನ ತೆರವಾಗಿದ್ದು, ರಾಜ್ಯ ಚುನಾವಣಾ ಆಯೋಗವು ಉಪಚುನಾವಣೆ ನಡೆಸಲು ಘೋಷಣೆ ಮಾಡಿದೆ. ಡಿಸೆಂಬರ್ 8ರಂದು ಜಿಲ್ಲಾಧಿಕಾರಿಗಳ ಚುನಾವಣಾ ಅಧಿಸೂಚನೆ ಹೊರಡಿಸಲಿದ್ದಾರೆ. ಡಿಸೆಂಬರ್ 15ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ. ಡಿಸೆಂಬರ್ 16ರಂದು ನಾಮಪತ್ರ ಪರಿಶೀಲನೆ ನಡೆಸಲಿದ್ದಾರೆ. ಡಿಸೆಂಬರ್ 18ರಂದು ಉಮೇದುವಾರಿಕೆ ಹಿಂತೆಗೆದುಕೊಳ್ಳಲು ಕೊನೆಯ ದಿನವಾಗಿದೆ. ಡಿಸೆಂಬರ್ 27ರಂದು ಮತದಾನ ಬೆಳಗ್ಗೆ 7ರಿಂದ ಸಂಜೆ 5 ಗಂಟೆವರೆಗೆ ನಡೆಯಲಿದೆ. ಡಿಸೆಂಬರ್ 29ರಂದು ಮರು ಮತದಾನ ಇದ್ದಲ್ಲಿ ಮತದಾನ ನಡೆಸಬೇಕಾದ ದಿನವಾಗಿದೆ. ಡಿಸೆಂಬರ್ 30ರಂದು ಮತ ಎಣಿಕೆ ನಡೆಯಲಿದೆ. ತಾಲೂಕಿನ ಮಂಡಲಗೇರ ಗ್ರಾಮದ ರಾಯಚೂರು ಗದ್ವಾಲ್ ಮುಖ್ಯ ರಸ್ತೆಯಲ್ಲಿರುವ ಟಿನ್ ಶೆಡ್ ನಿರ್ಮಿಸಿದ ಅಂಗಡಿಗಳನ್ನು ಟಿನ್ ಶೆಡ್ ಕಟ್ ಮಾಡಿ ಅಂಗಡಿಗಳಲ್ಲಿರುವ ಹಣ, ಕೆಲವು ಸಾಮಾನು ಹೊತ್ತು ಹೊರಗೆ ನಿಲ್ಲಿಸಿದ್ದ ಹೋಂಡಾ ಶೈನ್ ಬೈಕ್ ಕಳ್ಳತನವಾದ ಘಟನೆ ಜರುಗಿದೆ. ತಾಲೂಕಿನ ಮಂಡಲಗೇರ ಗ್ರಾಮದ ರಾಯಚೂರು ಗದ್ವಾಲ್ ಮುಖ್ಯ ರಸ್ತೆಯಲ್ಲಿರುವ ಟಿನ್ ಶೆಡ್ ನಿರ್ಮಿಸಿದ ಅಂಗಡಿಗಳನ್ನು ಟಿನ್ ಶೆಡ್ ಕಟ್ ಮಾಡಿ ಅಂಗಡಿಗಳಲ್ಲಿರುವ ಹಣ, ಕೆಲವು ಸಾಮಾನು ಹೊತ್ತು ಹೊರಗೆ ನಿಲ್ಲಿಸಿದ್ದ ಹೋಂಡಾ ಶೈನ್ ಬೈಕ್ ಕಳ್ಳತನವಾದ ಘಟನೆ ಜರುಗಿದೆ. ಸಿದ್ದಪ್ಪ ಮತ್ತು ವೆಂಕಟೇಶ್ ಎನ್ನುವರ ಅಂಗಡಿಯಲ್ಲಿ ಹಣ, ಕಿರಾಣಿ ಸಾಮಾನುಗಳು ಕಳುವಾಗಿದ್ದಾವೆ. ಸತ್ಯಪ್ಪ ಎಂಬುವರ ಮನೆ ಮುಂದೆ ನಿಲ್ಲಿಸಿದ TS33 C5529 ನಂಬರ್ ಹೊಂದಿದ ಹೋಂಡಾ ಶೈನ್ ದ್ವಿಚಕ್ರ ವಾಹನ ಕಳುವಾಗಿದೆ. ಪಕ್ಕದಲ್ಲಿ ಇದ್ದ ನಾರಾಯಣ ಎಂಬುವರ ಕಟಿಂಗ್ ಶಾಪ್ ಅನ್ನು ಮುರಿದು ಅದರಲ್ಲಿರುವ ಟ್ರಿಮ್ಮರ್ ಮಿಷಿನ್ ಕದ್ದಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಯಾಪಾಳದೆನ್ನಿ ಪೊಲೀಸ್ ಠಾಣೆ PSI ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನಾಚರಣೆ, ಜಿಲ್ಲಾಡಳಿತದಿಂದ ಪುತ್ಥಳಿಗೆ ಪುಷ್ಪನಮನ. ಡಿಸೆಂಬರ್ 14ರಿಂದ 17ರವರೆಗೆ ವಿಜಯವಾಡದಲ್ಲಿ MLP ರೆಡ್ ಫ್ಲಾಗ್ ಪಕ್ಷದ ಅಖಿಲ ಭಾರತ ಸಮ್ಮೇಳನ, ಬಸವಲಿಂಗಪ್ಪ. APMCಯಲ್ಲಿ ಹತ್ತಿ ಖರೀದಿಯಲ್ಲಿ ರೈತರಿಗೆ ಆಗುತ್ತಿರುವ ಮೋಸ ತಡೆಗಟ್ಟಲು ಆಗ್ರಹಿಸಿ ರೈತ ಸಂಘದಿಂದ ಪ್ರತಿಭಟನೆ. ಜಮೀನು ಮಾರಾಟಕ್ಕೆ ಅಡ್ಡಿಪಡಿಸಿ ಕೊಲೆ ಮಾಡಿದ ಆರೋಪಿಗಳ ಬಂಧಿಸಿ ನ್ಯಾಯ ಒದಗಿಸಿ ನಾರಾಯಣ ರೆಡ್ಡಿ. ವಿಕಲಚೇತನರಿಗೆ URID ಕಾರ್ಡ್ ಒದಗಿಸುವ ಮೂಲಕ ಸರ್ಕಾರದ ಸೌಲಭ್ಯ ಕಲ್ಪಿಸಿ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್. ರಾಜಕೀಯದಲ್ಲಿ ತೊಡಗಿದ ಆರೋಗ್ಯ ಇಲಾಖೆ ಗುತ್ತಿಗೆ ನೌಕರರ MD ಜಾವೀದ್ ಆರೋಗ್ಯ ಇಲಾಖೆ ಅನುದಾನ ದುರ್ಬಳಕೆ ವಜಾಕ್ಕೆ ಶಿವರಾಜ್ ಹೊಸಪೇಟೆ ಆಗ್ರಹ. ಮತ್ತು ಮಂಡಲಗೇರದಲ್ಲಿ ಮಧ್ಯರಾತ್ರಿ ಅಂಗಡಿ ಶೆಡ್ ಮುರಿದು ಹಣ, ಬೈಕ್ ಕದ್ದು ಕಳ್ಳರು ಪರಾರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾರಂಭಿಸಿದವರು SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಶ್ರೀ ವಿಜಯಲಕ್ಷ್ಮಿ TVS ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು, ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ, ಕಡಿಮೆ ಡೌನ್ ಪೇಮೆಂಟ್, ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ವಿಸಿಟ್ KTB Jewel Palace, ಉದಯನಗರ್.
ಸ್ಟೇಷನ್ ರೋಡ್ ರಾಯಚೂರ್. ಮೊಬೈಲ್ 8123535300. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.